ಯಾವ ಮುಗಿತು ಇವಾಗ ನೋಡ ನಿನಗ ಹಾಲು ಕೊಡೋಣ ಅಂತಂದ್ರ ನಮ್ಮ ಮನ್ಯಾಗ ಏನಾಸು ಬೇರೆ ಇಲ್ಲ ಆಯ್ತೇನು ಮುಂದ್ ಹೊಂಟು ಕೊಡ ಹಾಸಿ ಉದ್ರ ಕೊಡಕೇನೇನ ಆರಾಡು ಒಡಲೆ ನಮ್ಮ ರಾಣಿ ಹಿಡ್ಕಣ ರಾಣಿ ಇವಾಗ ಕಣ್ ತುಂಬ ನೋಡ ನಮ್ಮ ನಾಗರಾಜನ ಎದ್ದಾಳ್ತೀನಿ ಗುಂಗಿ ಬಿಟ್ಟು ಎದ್ದಾಳ್ತ ತಡೆಯಲಿ ಮೇಟು ಸ್ವಲ್ಪ ಎದ್ದಾಳ್ತಿ ಅದು ಏಟ್ ಉದ್ದ ಐತಿ ಅದು ಏಟ್ ಸರಿಯಾದ ಆರಳಿ ನಾಗರಾಜ ಗುಡ್ಡ ಇರಲ್ಲ ಇದೇ ಒಂದು ಬಾಳವ ಈ ಬಾಳವತ್ತಾಗ್ಬಿಡತ್ತೆ ಸರಿಯಾಗಿ ಬಿಗಿದ್ಬಿಡ ನಡೆ ಹೋಗಿ ಒಟ್ಟಾಸು ಬಿಡತ್ತೆ ಬಿಗಿ ಒಂದು ಸಕ್ಕದ ಮಳೆ ಹತ್ತಿರ ಬಾರಿ ಅದು ಬಾರಿ ಸಕಾತ
ಸೀರೆ ಕೊಡಿಸ್ತೀನಿ ಬರ್ತೀಯ, ವಾಲೆ ಕೊಡಿಸ್ತೀನಿ ಬರ್ತೀಯ, ಅಯ್ಯೋ ಮಿಡಿ ಕೊಡಿಸ್ತೀನಿ ಬರ್ತೀಯ. ಹೇಳಮ್ಮ, ಓದಿದ್ದಾಯ್ತಾ? ಆಗತ್ತೆ. ನಾನು ನಿನ್ನ ಬಿಟ್ಟು ಬೆಂಗಳೂರು ಆಯ್ತಾ, ಅವ ದುಡ್ಕ ಬಂದೆ ನೋಡನೆ, ನಾನು ಸರಿಯಾಗಿ ದುಡ್ಕ ಬಂದೇನೆ. ಮಾವ ಯಾವ ಹುಡುಗಿನ ಕಣ್ಣೆತ್ತಿ ನೋಡಿಲ್ಲಮ್ಮ, ನೋಡೋದು ಇಲ್ಲ. ಎದಕ್ ನೋಡ್ಬೇಕಂತದೀಯ? ನಿನ್ನೆ ನೆನಪಿನಾಗ ದುಡಿಯಕ್ ಹೋಯ್ತೆ. ನೀನು ಕಾಣಿಸ್ತಿದ್ದ ತಲೆ ಅವ್ರು ಹೋಗ್ಲಿ. ಹೇಳ. ನಿನ್ ಮನುಷ್ಯನ ನಿಂತಾಗ ಹೋಯ್ತಲ್ಲ ಬೆಂಗಳೂರಿಗೆ, ದುಡಿಯಕ್ ಹೋಗಿದ್ದೆ. ಎದಕ್ ಹೋಗಿದ್ದಿ? ದುಡಿಯಕಲೇ. ನೀನು ಮಾರಿ ಸುಳ ನಿನಗ ಬರ್ಬಾರ್ದು ಮರ. ದುಡಿಯಕನ್ನಕ ಬರಂಗಿಲ್ಲ. ತುಡಿಯಕ್ಕೆ ದುಡಿಯಕಲೆ ದುಡಿಯಕ್ಕೆ ಅದಕ್ಕೆ ನಾನು ಹೇಳ್ತೇನೆ, ನಿಮ್ ಬಾ ಜಾತಿ ಕರೀತೇನೆ. ನಿನ್ನ ನಾಯಿಗೆ ಯಾರು ಸಿಕ್ಕಿದ್ರು ಅಂತ ಮತ್ತೆ ನಾಯಿಗೆ ಚಂದ ಕಿಕ್ಕಣ ಇಲ್ಲಿ ಬಂದಿತ್ತು. ಆ ತಿಕ್ಕಟ್ ಬಂದ್ರು ತುಡಿಯಕ್ಕೆ ಯಾವ ಹುಡುಗಿನೂ ತಲೆ ಎತ್ತಿ ನೋಡಿಲ್ಲಮ್ಮ ಇದುವರೆಗೂ. ಯಾವ ಹುಡುಗಿಗಳು ಮಕ್ಕಳು ನಿನಗೆ ಹೋಗೈತಿ. ಇನ್ನೇನು ನೋಡು, ಬೆಳಕರೆ ತಕ್ಕ ನಾನಾನಿ ಬಯಸಿದ್ರೆ ಸಾಕಾಗೈತಿ. ನಿನ್ನ ಕುಡ್ಕೊಂಬರಕ ಹೋಗಿದ್ದಕ್ಕಲ್ಲೇ ಆಮೇಲೆ ಕುಡ್ಕೊಂಬಂದಿ ಕುಡ್ಕೊಂಬರಕ ಹೋಗ್ತಾರೆ, ಬೂಟ್ನ ಹೊಡಿತಾರೆ. ಯವ್ವ ಇವ್ ನನಗೆ ಕಾಯ ಇವ್ನ ಏನ್ ಹೇಳ್ತಾರ ನಂಗ ಗೊತ್ತಾಗಿಲ್ಲ. ಆ ಥಿಯೇಟ್ ದುಡ್ಕೊಂಬಂದಿವ ಮರಯ್ಯ ನೀನು. ನೋಡಿರಿ ನನ್ನೇ ಅಲ್ಲೇ ಕಣ ದುಡ್ಡು, ಎಲ್ಲಿ ಹೊಸ ಅಲ್ಲೇ ಕೆಳಗೈತೆ. ಏ ನಿನ್ ಪುಸ್ತಕ ಅಂತ ಎದಳ್ತಲ್ಲಿ ಹಾ ಜನ ಅದ್ರ ಕೆಳಗಿಕ್ಕೆ ನೀ ದುಡ್ಡು ಅದ್ರ ಕೆಳಗೆ ದುಡ್ಕೊಂಡ್ಬಂದು ಕೆಳಗಿಟ್ಬಿಟ್ಟಲ್ಲಿ ನೋಡು, ಅಲ್ಲಿ ಬಾರ್ನಾಗ ಚಂದ ದುಡ್ಡು ಮಾಡ್ಕೊಂಡು ತಡಿ ಹೊಸಿ ನೋಡ ಬಿಡಣ ನಿಂದ ಹೆಂಗೈತಿ ಅಂತ. ನೋಡು ಏಟ್ ಐತಿ ಅಂತ. ಏಟೈತಿ ಇಲ್ಲಿ ಬಿಟ್ಟು ಕಾಟೈತೆ. ಏಟ್ ಐತಿ ಅಂತ ಹೇಳು. ಹಾ ನೋಡು ನೋಡು ನೋಡು, ನಿಧಾನ 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 ಎದ್ದು ಬಿಡ್ತಾನೆ. ಅಯ್ಯಪ್ಪ ದೊಡ್ಡಂತ ನಾಗರಾಜ ಅವನು ಹೂಡಿಕೆ ಅಂತ ಹೇಳಲ್ಲ ನಾನು. ಅಲ್ಲಾಡ್ಸ್ತಾನಲ್ಲ, ಸುಮ್ಮನೆ ಮುದ್ರಿಕೆ ಆಯ್ತು, ಅದು ಸುಮ್ಮನೆ ಹೇಳ್ಕೊಂಡು ಎದ್ದು ಬಿಟ್ರೆ ಅಂಟ್ಕೊಂಡೈತದು. ಅಂಟಿಕೊಂಡಿಲ್ಲಮ್ಮ, ಅದು ಇರೋದೇ ಅಂಟಿಕೊಂಡೆ. ತೀರಾ ಅಂಟ್ಕೊಂಡ್ಬಿಟ್ಟೈತದು ಎದು ಬರಂಗ. ಹೌದು ಅಂಟ್ಕೊಂಡ್ಬಿಟ್ಟೈತೆ. ಜಾಲ್ ಜಾಲ್ ಜಾಲಿ ಹೊಳೆ ಮತ್ತ ಸರಿ ಮಾಡ್ರ.
ಹೇಳಿ ಸಂಜು, ಒಂದೇ ಒಂದ್ಸಲ ನನ್ನ ಮಾತು ಕೇಳಿ. ಶಿವ, ನಿನಗೇನು ತಲೆ ಕೆಟ್ಟಿದೆಯಾ? ಯಾವಾಗಲೂ ನನ್ನ ಬೆಲೆಯಿಂದ ಸುತ್ತುತ್ತಾ ನನ್ನ ಸ್ಟಡಿ ಟೈಮಲ್ಲಿ ಹಾಳು ಮಾಡ್ತಾ ಇದೆಯಲ್ಲ. ನಾಳೆ ಪರೀಕ್ಷೆಯಲ್ಲಿ ನಿನ್ನ ಪ್ರೇಮಲಾಪನೆ ಬರೀಬೇಕಾ? ನಾನು ನಾನ್ಸೆನ್ಸ್ ಕೊನೆ ಸಾರಿ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನನ್ನ ತಂಡೆಗೆ ಏನಾದರೂ ಬಂದರೆ ನಾನು ಮಾತಾಡಲ್ಲ, ನನ್ನ ಕೈ ಮಾತಾಡುತ್ತೆ. ಮೈಂಡೆಡ್. ಸಂಜು, ನೀವೇನಾದ್ರೂ ಪರವಾಗಿಲ್ಲ, ಬೇಕಾದ್ರೆ ಒಂದ್ ಎರಡೇಟ್ ಹಾಕ್ಬಿಡಿ, ಆದ್ರೆ ಒಂದೇ ಒಂದು ಸಾರಿ ಐ ಲವ್ ಯು ಸೀಮಾ ಅಂತ ಹೇಳ್ಬಿಡಿ. ಐ ಲವ್ ಯು ಅನ್ನೋ ಪದದ ಅರ್ಥ ಗೊತ್ತಿದೆ ನಿನಗೆ? ಮದುವೆಗೆ ಮುಂಚೆ ದಾರಿ ತಪ್ಪು ಎಡಬಡಿಗೋಸ್ಕರ ಯಾವ ತಲೆ ಕೆಟ್ಟ ಪ್ರೇಮ ಕವಿ ಬರೆದರು. ಪ್ರೇಮ ಶಬ್ದನ ಇದನ್ನೇ ವೇದವಾಕ್ಯ ಅಂತ ಬೀದಿಯಲ್ಲ ನಲ್ಲೆ ಹೊಡೆಯುತ್ತಾ ಇರೋದ್ರಿಂದಲೇ ಏನ್ ಸಮಯ ರಾಕ್ಷಸರು ನಮ್ಮ ಮಾನವ ಕುಲನ ಅಂದಂದವಾಗಿ ತಿಂದು ಹೇಳ್ತಾ ಇರೋದು. ನೋಡಿ ಸಂಜು, ನೀವು ಪ್ರೀತಿಯ ಬಗ್ಗೆ ಅಷ್ಟು ತಿಳಿದುಕೊಂಡಿದ್ದೀರಲ್ಲ. ಪ್ರೀತಿ ಎನ್ನುವ ಪದ ಅಷ್ಟೊಂದು ಪರೀಕ್ಷೆ ವಸ್ತು ಅಲ್ಲ. ಅದು ಎವರೆಸ್ಟ್ ಶಿಖರಗಿಂತಲೂ ಎತ್ತರ, ಜೋಗದ ಗಂಗಾ ನದಿಗಿಂತಲೂ ಅಗಲ. ಜೋಗದ ಗಂಗಾ ನದಿಗಿಂತೂ ಮನೋಹರವಾಗಿದೆ ಗೊತ್ತಾ ಪ್ರೀತಿ ಎನ್ನುವುದು. ಬಾಯಿಗಿಷ್ಟು ಬೆಂಕಿ ಆಗ ಹೋಗಿ ಇಂಥ ತರಂಗ ಕೂಡನ್ನು ಪ್ರಪಂಚದ ಅದ್ಭುತ ಶಕ್ತಿಗಳಿಗೆ ಹೋಲಿಸ್ತಾ
ಇದೆಯಲ್ಲ, ನೀನು ಒಂದು ಹೆಣ್ಣ. ಥು, ನಿನಗೂ ಪ್ರೀತಿಸ ಹೃದಯ ಅನ್ನೋದಿದೆಯಾ? ಹೇ, ಶಿವ, ಈ ಪ್ರೀತಿ ಪ್ರೇಮ ಅನ್ನೋದು ನನಗೆ ಕಾಲದ ಕಸ ಇದ್ದಾಗೆ. ಮೇಲಾಗಿ ಮನೆಗೆ ಮುಂಚೆ ಮಾಡೋ ಈ ಲವ್ ಸಿಂಬಲ್ ವ್ಯವಹಾರ ನನಗೆ ಹಿಡಿಸೋದಿಲ್ಲ. ನನಗಾಗಿ ನನ್ನೂರಲ್ಲಿ ನನ್ನ ಮಾವನ ಮಗಳಿದ್ದಾಳೆ, ಅವಳೇ ನನ್ನ ಜೀವನದಲ್ಲಿ. ಇಂದೆಲ್ಲ ನಾನು ಅವಳ ಜೊತೆಗೆ ಆಡಬೇಕು ಸುವಾಲಾಲೆ. ಹೌದು ಸಂಜು, ಹಾಗಾದ್ರೆ ನೀವು ನನ್ನ ಪ್ರೀತಿನ ಒಪ್ಕೊಳ್ಳಲ್ಲ ಅಂತಾಯ್ತು. ನೋಡಿ, ಈ ವಿಷಯ ಕೊಟ್ಟು ಇಲ್ಲೇ ನಾನು ಪ್ರೇಮ ಲೋಕ ಸೇರ್ಬಿಡ್ತೀನಿ. ನೀವು ಆರಾಮಾಗಿರಿ, ಆಯ್ತಾ? ವೆರಿ ಗುಡ್, ಯುವರ್ ಪ್ಲಾನ್ ಇಸ್ ಬೆಸ್ಟ್ ಪ್ಲಾನ್. ಈ ಪದದ ಅರ್ಥ ತೋರಿಸಿ ನನ್ನನ್ನು ಎದುರಿಸುತ್ತಾ ಇದ್ದೀಯಾ? ಹೋಗೆ ಸಾಯಿ, ನೀನೊಬ್ಬಳು ಸತ್ತರೆ ನಿನಗಾಗಿ 1000 ಜನ ಹುಟ್ಟೋ ದೇಶ ನಮ್ಮದು. ನೀನೊಬ್ಬಳು ಸತ್ತರೆ ನನಗೆ ಅರ್ಥ ಆಗ್ತಲ್ಲ, ನಾವು ತಪ್ಪುತ್ತೆ. ಆದಷ್ಟು ಬೇಗ ಸತ್ತು ಬಿಡು. ಗಾಡ್ ಬ್ಲೆಸ್ ಯು. ಸರಿ ಬಿಡಿ, ಆಯ್ತು. ಇಷ್ಟೊತ್ತಿಗಾಗ್ಲೇ ಸತ್ತು ಹೋಗ್ತಿದ್ದೆ. ಮಾಡಿದ ತಪ್ಪಿಗೆ ನಾನು ಈಗಲೇ ವಿಷ ಕೊಡ್ತಿದ್ದೀನಿ. ಬಾಯ್ ಸಂಜು. ಹೇ ಶಿವ, ನಿನಗೇನಾದರೂ ತಲೆ ಕೆಟ್ಟಿದೆಯಾ? ನನಗೋಸ್ಕರ ಈ ನಿನ್ನ ಪ್ರಾಣವನ್ನು ತ್ಯಾಗ ಮಾಡೋಕ್ಕೂ ಸಿದ್ಧವಾಗಿ ನಿಂತಿದ್ಯಲ್ಲ, ನಿನಗೇನಾದರೂ ಹುಚ್ಚ? ಹುಚ್ಚಲ್ಲ ಸಂಜು, ನನಗೆ ನಿನ್ನ ಮೇಲಿರುವ ಪ್ರೀತಿಯ ಕಿಚ್ಚು.
ಸಂಜು ನೋಡಿ, ಮನೆಯಲ್ಲಿ ನನಗೋಸ್ಕರ ಕಾಯ್ತಾ ಇರ್ತಾರೆ. ನಾನು ಇನ್ನು ಬರ್ತೇನೆ. ಬರಲೇ? ಬಾಯ್. ಆಹಾ ಗುಣಗತ ಗೌರಿ, ನೀನೇ ನಿಜವಾದ ಭಾರತದ ಆರ್ಯ ನಾರಿ. ನೀನು ನನಗೆ ಪ್ರೇಮಲೋಕದ ದಾರಿ. ಮಾತಿನ ಮಲ್ಲ, ನಾನು ಕೊಡುವೆ ನಿನಗೆ ಸಿಹಿ ಮುತ್ತಿನ ಬೆಲ್ಲ. ಬೆಲ್ಲ ಬೆಲ್ಲ ಕೊಡುವ ಮುನ್ನವೇ ಅದುತ್ತಿದೆಯಲ್ಲ ಈಗಿನ ಬೆಲ್ಲ. ಸರಿ ಪ್ರಿಯಕರ, ಮನೆಯಲ್ಲಿ ನನಗೋಸ್ಕರ ಕಾಯ್ತಾ ಇರ್ತಾರೆ ಅಣ್ಣ. ಸೊ ಹೋಗಿ ಬರಲೇ? ಹೇ ನಿನ್ನ ಜೊತೆ ಮಾತಾಡ್ತಾ ಇರ್ಬೇಕು ಅನ್ಸುತ್ತೆ. ಹೋಟೆಲ್ನಲ್ಲಿ ಕುಳಿತು ಸ್ವಲ್ಪ ಹೊತ್ತು ಏನಾದರೂ ಮಾತಾಡೋಣವೇ? ನೀನ್ ಹೇಗೆ ಇರ್ತೀರೋ ಹಾಗೆ ಆಗಲಿ ಪ್ರಿಯಕರ. ಓಕೆ.
ಆದಿವೀರ ವಿಶ್ವಕ್ಕೆ ಅಮ್ಮೀರ ಗಂಡು ಕಲಿಗಳ ಕಂಡ ಇಂಡು ಪಾಳೆಯರ ಮಿಂಡ ಜಗತ್ತಿನ ರಾಜಕೀಯ ಸೂತ್ರವನ್ನೆಲ್ಲ ಬಲ್ಲ ಈ ಜಲದಂಕ ಮಲ್ಲ ಜಗಾಟದಲ್ಲಿ ಶಿವಸುಚ್ಚಿನ ಲಯ ಮಾಡಬಲ್ಲ ಸಾಮರ್ಥ್ಯವುಳ್ಳ ಈ ಬಿಗ್ ಬಾಸ್ ಆಂಟೋನಿಯ ಅಮ್ಮುದಿಯ ಪೃಥ್ವಿಯಲ್ಲಿರುವ 18 ಆನೆಯದ ಹುಡುಗಿಯರೇ ನಿಮ್ಮೆಲ್ಲರ ಪಾಲಿನ ಸಿಂಹ ಸ್ವಪ್ನ ಅಲ್ಲಲ್ಲ ಈ ಗ್ರೇಟ್ ವರ್ಲ್ಡ್ ಮೇಕರ್ ಯಾವುದೋ ಸುಂದರವಾದ ಚಿಗುರಿ ಚಂದನೆ ಹಾರುತ್ತಾ ಇತ್ತ ಕಡೆ ಬರುವಂತೆ ಕಾಣುತ್ತಿದೆಯಲ್ಲ. ಬರಲಿ ಬರಲಿ, ಅದಕ್ಕಾಗಿ ಸಿದ್ಧವಾಗಿದೆ ಈ ಬೇಟೆಗಾರನ ಬಲೆ. ಅಕ್ಕಿ ಯಾವುದಿರಬಹುದು? ಅಕ್ಕಿ ಯಾವುದಾದರೇನೋ ಹೋಗಿ ತಿನ್ನೋದಷ್ಟೆಲ್ಲ ನನ್ನ ಕಾಯಕ. ನಿಲ್ಲು ನಿಲ್ಲು ನನ್ನ ಚಲವೇ. ಯಾರು ಯಾರು ನೀವು? ನಾನೇ ಈ ಊರಿನ ಹುಲಿ. ಉಪ್ಪಿದೆಯ ಕೊಪ್ಪಿದರೆಯದ ನಿನ್ನಂತ ಹುಡುಗಿಯರ ಪಾರಣ ಸಿಂಹ ಸ್ವಪ್ನ. ನೀವು ಯಾವ ಹೆಬ್ಬುಲಿ ಆದರೆ ನನಗೇನು ಸ್ವಾಮಿ? ನನ್ನ ದಾರಿಯನ್ನು ನನಗೆ ಬಿಟ್ಟು ಬಿಡಿ ಸ್ವಾಮಿ. ಸ್ವಾಮಿ ಉಚ್ಚರಿಸಿದ ಸ್ವಾಮಿ ಎಂಬ ಕ್ಷುಲ್ಲಕ ಶಬ್ದಗಳ ಮಾತುಗಳನ್ನ ನೀ ನನ್ನ ಸ್ವಾಮಿ ಎನ್ನಲು ನಾನೇನು ಕಾವಿ ತೊಟ್ಟು ಗಡ್ಡ ಬಿಟ್ಟು ಸನ್ಯಾಸಿ ಅಲ್ಲ ಮಾಡಿ. ಈ ನಿನ್ನ ತುಂಬುಗಲ್ಲ ಚುಂಬಿಸುವ ಬೇಡ ಬೇಡ, ದಯವಿಟ್ಟು ಆ ರೀತಿ ಮಾಡಬಿಡಿ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ಬೇಡ ಬೇಡ ಬಿಟ್ಟು ಬಿಡ ಎಂಬ ಬಾಣಗಳು ಈ ಬೇಡಗನ ಭಕ್ತರಿಗೆ ಇಲ್ಲ ಬಾರೆ. ಕೈಗೆ ಸಿಕ್ಕ ಅಕ್ಕಿಯನ್ನು ಕೈಬಿಟ್ಟು ಆನಂತರ ಹಸುವಿನಿಂದ ಕಂಗೆಟ್ಟು ಅರಚುವ ಬರದಡ್ಡ ನಾನಲ್ಲ. ನೀನು ನ್ಯಾಯವಾಗಿ ಮನೆಗೆ ಹೋಗಬೇಕೆನ್ನೋ ಆಸೆ ನನಗಿದ್ದರೆ ಮೊದಲು ನಾನು ಹೇಳಿದಂತೆ ಕೇಳಬೇಕು. ಹಾಗಾದರೆ ಅದೇನು ಮಾತೆಂದು ಹೇಳಿ ಬೇಗ. ಅಂತದ್ದೇನಿಲ್ಲ ಬಾಲೆ. ಈ ನನ್ನ ಚಂದ ನನ್ನ ಮನಸ್ಸಿಗೆ ಹಿಡಿಸಿಬಿಟ್ಟಿದೆ. ನಿನ್ನ ದೇಹ ಸುಖ ಸವಿಯಬೇಕೆಂಬ ಆಸೆಯಿಂದ ನನ್ನ ಮೈಯಲ್ಲಿರೋ ರೋಮ ಕುದಿತಾ ಇದೆ. ಅದಕ್ಕೆ ಇವತ್ತು ಒಂದೇ ಒಂದು ರಾತ್ರಿ ನೀ ನನ್ನ ಮಂಚ ಇರಬೇಕು. ಬೆಳಗಾಗುವ ತನಕ ಈ ಮನ್ಮಥದ ಒಳಾಡಬೇಕು. ಏನಂದ್ಯೋ ಕತ್ತೆ ಬಿಡ. ಮುಚ್ಚ ಬಾಯಿ. ಹಾಗಂತ ನಾನು ನಿನ್ನ ಕುಕ್ಕರಿಗಳೇ ನಿನ್ನ ಬೆತ್ತಲೆಯಾಗಿ ನಿಲ್ಲಿಸಿ ನಿನ್ನ ಹುಚ್ಚ ಸುರಿದಿದೆ. ಇಷ್ಟ ಇದ್ದರೆ ಬಾ, ಇಲ್ಲದೆ ಹೋದರೆ ನಿನಗೇನು ಮಾಡಿ ಮುಗಿಸಬೇಕು ನನಗೆ ಚೆನ್ನಾಗಿ ಗೊತ್ತು. ಈಗಿನ ಮಾತುಗಳಿಗೆಲ್ಲ ಹೆದರವೇಣು ನಾನಲ್ಲ. ಮರ್ಯಾದೆ ಕೊಟ್ಟವಳಿಗೆ ಮರ್ಯಾದೆ ಕೊಡದೆ ಹಣದ ಅನುಸರಿಸುತ್ತೇನೆಂದಿರುವೆಲ್ಲ ನೀನೊಬ್ಬ ಶಿಖಂಡಿ. ಶಿಖಂಡಿ ಅದೆಷ್ಟೋ ಕಣ್ಣಿಟ್ಟ ಕನ್ಯರನ್ನು ಕೈ ಸೊನ್ನೆ ಮಾಡಿ ಕಳೆದು ಹಣದ ಹಾಸಿಗೆ ಮೇಲೆ ಹಾಸಿ ಆರಕ್ಷಣ ಅಪ್ಪಿ ಮುದ್ದಾಡಿ ಚಟ ತೀರದ ಮೇಲೆ ಚಟ್ಟ ಕಟ್ಟಿದ ಈ ಚಲೋ ತನ್ನಿಗೆ
ಯಾವ ಲೆಕ್ಕ? ಇನ್ನು ಕ್ಷಣದಲ್ಲಿ ಕಿತ್ತೆಸುವೆ ನಿನ್ನ ರೆಕ್ಕೆ ಪುಕ್ಕ. ದೂರ ಸರಿದು ನಿಲ್ಲೋ ಕಾಮುಕ. ನನ್ನ ಮೈ ಮೇಲೆ ಹುಟ್ಟುವ ಆಸೆ ನಿನಗಿದ್ದರೆ ಮೊದಲು ನಾನು ಹೇಳಿದಂತೆ ಕೇಳಬೇಕು. ಏ ಕಾಮುಕ, ನೋಡು, ನಿನ್ನ ದಾಹದ ಸುಖವನ್ನು ತೀರಿಸಿಕೊಳ್ಳಲು ನಾನೇನು ಸುಳ್ಳೆ ಅಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗು. ನೀನು ಸೂಳೆಯಲ್ಲೇ ಮುಂದೆ ಚೆನ್ನಾಗಿ ಗೊತ್ತು ಕಣೆ. ಅದಕ್ಕಾಗಿಯೇ ನಾನು ನಿನ್ನ ದೇಹ ಸುಖಕ್ಕಾಗಿ ಆಸೆ ಪಟ್ಟಿದ್ದು. ಕಂಡ ಚಕ್ಕಂಡವಾಡಿ ಏಳ್ಸೋ ಗಂಡಿಸಿಕೊಳ್ಳುವ ಅಪರ್ದಡ್ಡ ನಾನಲ್ಲ. ನನಗೆ ಬೇಕಾಗಿರುವುದು ಸೂಳೆಲ್ಲ ಕಣೆ, ಫ್ರೆಶ್ ಹುಡುಗಿಯರು. ಮನಕ್ಕಿಷ್ಟವಾದವಳ ಅಂಗಸೌಷ್ಠವ ಸವಿಯೋಕೆ ಎಷ್ಟೇ ಕಷ್ಟವಾದರೂ ಎದಲಾರ, ಎದೆಗುಂದಲಾರ. ಈ ರಸಿಕನ ಋತವೇದ ಅಂತ ಓರೋನೇ ನೀನಾಗಿ ಈ ದಿನದ ರೂಮಿನ ರಾಣಿಯಾಗಿ ತಣಿಸು ಬಾ. ಥೂ ಪಾಪಿ, ನೋಡು, ಒಟ್ಟಿಯಾಗಿ ಹೆಣ್ಣು ಸಿಕ್ಕಿದ್ದಾಳೆ ಎಂದು ಈ ರೀತಿ ನಿನ್ನ ಕಾಮ ದಾಹವನ್ನು ತೀರಿಸಿಕೊಳ್ಳಲು ಬಂದರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಈ ವಿಷಯವೇನಾದರೂ ನನ್ನ ಮಾವಂದರಿಗೆ ಗೊತ್ತಾದರೆ ನಿನ್ನ ರುಂಡವನ್ನೇ ಕತ್ತರಿಸಿ ಬಿಡುತ್ತಾರೆ. ಹುಷಾರ್. ಸಾಕು ನಿಲ್ಸೆ, ಕಂಡಿದ್ದೀನಿ. ಜೀವನಾನುಭವವೇ ಅರಿಯದ ನಿನಗೇನು ಗೊತ್ತು ಈ ಸ್ಪರ್ಶ ಸುಖದ ಮತ್ತು ಈ ಪ್ರಾಯ ಅನ್ನೋದು ಅರಳಿನಿಂತ ಒಂದು ಫ್ಲವರ್ ಇದ್ದ ಹಾಗೆ. ಸರಿಯಾದ ಸಮಯಕ್ಕೆ ತುಂಬಿಗಳ ಬಂದು ಜೇಂಕರಿಸಿದ ಹೋದರೆ ಒಂದೆರಡು ದಿನದಲ್ಲಿ ಆ ಫ್ಲವರ್ ಬಾಡಿನೆಲ್ಲ ಕೆಟ್ಟಿರುತ್ತದೆ. ಬಟ್ ಬುದ್ಧಿರೋ ಜೀವಿಗಳು ನಾವು ಹಾಗಾಗಬಾರದು. ಯಾವ ಗಂಡೆಯಾಗಿರಲಿ ಎಣ್ಣೆಯಾಗಿರಲಿ ಪ್ರಾಯ ಇರುವಾಗ ಕಾಮ ಸುಖ ಅನುಭವಿಸಲೇಬೇಕು. ಆಗಲೇ ನಾವು ಮಾನವರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ. ಏ ಕಾಮುಕ, ನೋಡು, ಸುಮ್ಮನೆ ನನ್ನನ್ನು ಕೆಣಕಬೇಡ. ಕೆಣಕಿ ವೃತ್ತಿಗೀಡಾಗಬೇಡ. ನನ್ನ ದಾರಿ ನನಗೆ ಬಿಟ್ಟು ಬಿಡು. ಬೇಡ. ಅರಚೆ ಕೂಗುವೇನೆ, ಕೂಗು. ನೀನು ಎಷ್ಟೇ ಕೂಗಿದರೂ ಈ ಕಾಮರಾಜನ ಕಾಮಕೋಟೆಯಲ್ಲಿ ಒಂಟಿಯಾಗಿ ಸಿಕ್ಕಿರುವ ಹೆಣ್ಣಿನ ಆಕ್ರೋಶ ಅಳುವುದನ್ನು ನಿಲ್ಲಿಸಿ ಬಾರೆ. ಈ ಕಾವೇರಿದ ಕಾಮಾಗ್ನಿಯನ್ನು ಕಣಿಸು ಬಾ.
ಅಯ್ಯೋ, ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಇದೇನು ಮನದಾಸೆ ಇಡರು ಮುನ್ನ ಕೊಡುವವರೇ ದರ್ಶನ. ಈಗ ನಾನು ಸದ್ಯಕ್ಕೆ ಶಾಂತನಾಗುವುದೇ ಒಳ್ಳೆಯದು, ಶಾಂತನಾಗುವುದೇ ಒಳ್ಳೆಯದು. ಕರಡ್ಪತಿ ಆಂತೋನಿ, ಜೀವಿತ ಘನಕಾರ್ಯದಲ್ಲಿ ತಲ್ಲೀನರಾಗಿದ್ದರೆಂದ ನನಗೆ ಗೊತ್ತಾಗಲಿಲ್ಲ. ಏಕೆ ಕೋಪದಲ್ಲಿ ಕೆನ್ನೆ ಕುದಿತಾ ಇದೆಯಲ್ಲ? ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತಾನ? ನಿನ್ನಲ್ಲಿ ತಿನ್ನೋ ರಸಿಕತೆ ಇದ್ದರೆ ತಾನೆ. ಏ ಸಮ್ರಾಟ್, ಹುಚ್ಚ ಬಾಯಿ, ನೀನೀಗ ಆಡಿದ ಮಾತನ್ನು 5 ನಿಮಿಷ ಮುಂಚೆ ಮಾತಾಡಿದರೆ ನಿನ್ನ ಕಣ್ಣೆದಲ್ಲೇ ತೋರಿಸುತ್ತೆ ನಾನು ಏನು ಎಂತವನು ಅಂತ. ಅದು ಅಷ್ಟು ಸುಲಭವಲ್ಲ ಅಂತಾನೆ. ಅವಳು ನಾನು ಬೇಟೆಯಾಡಿ ಸುಖ ಅನುಭವಿಸಬೇಕಾಗಿರುವ ಹಕ್ಕಿ. ಆ ಹಕ್ಕಿಯನ್ನು ಬೇಟೆಯಾಡಲು ಸಾಹಸ ನೀನು ಕನಸಿನಲ್ಲಿಯೂ ಕಾಣಬೇಡ. ಹೋಗೋ ಹೋಗೋ, ನಿನ್ನ ಹಕ್ಕಿ ನಿನ್ನದಾದರೇನೋ, ನಿಮ್ಮಪ್ಪನಾದರೇನೋ. ಸರಿಯಾದ ಸಮಯಕ್ಕೆ ಹೋಗಿ ತಿನ್ನುವುದೇ ನನ್ನ ಇಷ್ಟ. ಚಾಲೆಂಜ್ ಚಾಲೆಂಜ್ ಅಂತೋನಿ. ನಿನ್ನೊಲವಿನ ಚೆಲುವೆ ವೈಯಾರಿಯ ದೇಹ ಸುಖ ನಿನಗಿಂತಲೂ ಮೊದಲೇ ಅನುಭವಿಸಿದ ಹೋದರೆ ನಾನು ಸಾಮ್ರಾಟ್ ಚಕ್ರವರ್ತಿಯಲ್ಲ. ಛಲಕ್ಕೆ ಛಲ ತೊಟ್ಟು ಹಠ ಬಂದಲ್ಲಿ ಮಠ ಕಟ್ಟಿ ಬಾಯೋರಿದ್ದಲ್ಲಿ ಬಾವಿ ತೋಡು ಜಲಪಾನ ಮಾಡೋ ಮಾ ಕ್ಷತ್ರಿಯ ಅಂತೋರೇ. ನಿನ್ನಂತೆ ಆಳಿದ್ದನ್ನು ಮಾಡಿ ತೋರೋದು ಅದಮ್ಮ. ತಿಳಿದು ಕಾಳ ಸರ್ಪದೆಡೆ ಮೆಟ್ಟುತ್ತಿರೋ ನಿನ್ನ ಅಂತ್ಯಕಾರಕ್ಕೆ ಚಟ್ಟ ಕಟ್ಟಿಸುವ ಕಾಲ ದೂರವಿಲ್ಲ. ಎಂಟೆ
ಎಂತೆಂತವರಿಗೂ ಚಟ್ಟ ಕಟ್ಟಿಸಿದ ಮಹಾನ್ ಚಂದ್ರಮತಿಗೆ ಚಟ್ಟ ಕಟ್ಟಿಸಿದ ಈ ಚಾಣಕ್ಯನಿಗೆ ಚಟ್ಟ. ನೀ ನನ್ನ ಅಂತ್ಯ ಮಾಡುವ ಮೊದಲೇ ನಾ ಮಾಡಿಸುವ ನಿನ್ನ ಅಂತ್ಯ. ಈಗ ನೀನೇನಾದರೂ ನನ್ನ ಮೇಲಿನ ಛಲಕ್ಕೆ ಫಲ ಪಡೆಯಬೇಕೆಂಬ ಆಸೆ ಇದ್ದು ವೈಯಾರಿಯ ದೇಹ ಮುಟ್ಟಿದ್ದೇ ಆದಲ್ಲಿ 3 ಜನ ಮಾವಂದರು ಸೇರಿ ಕಟ್ಟುವರು ನಿನಗೆ ಚಟ್ಟ. ಇದಾದ ಮರುಕ್ಷಣವೇ ನಿನ್ನ ತಂಗಿ ಪ್ರೇಮಳ ಹೃದಯ ಸಾಮ್ರಾಜ್ಯದಲ್ಲಿ ಈ ಸಾಮ್ರಾಟ್ ಚಕ್ರವರ್ತಿಯ ಪಟ್ಟ. This is my style. This is my divide and rule policy. ಅರ್ಥ ಏನು ಗೊತ್ತೇ? ಒಡೆದು ಹಾಳುವ ನೀತಿ. ಯಾರಿಂದಲೂ ಒಡೆಸಿ ಸುಖ ಪಡುವ ಸುಧೀರ ಈ ಸಾಮ್ರಾಟ ಶೂರ. ಹಾಯ್ ಗಣೇಶ್, ನಿಮ್ಗಿಂತ ಮೊದಲು ಹೇಳ್ತಾರೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಓ ಪ್ರೇಮ, ನಿನಗಿಂತ ಮೊದಲೇ ಹೊಸ ವರ್ಷ ಶುಭಾಶಯಗಳು ತಿಳಿಸಿದ್ದೇನಲ್ಲ, ಏಕೆ ಇಲ್ಲವೇ? ಏನು? ನೀವು ನನಗಿಂತ ಮೊದಲು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಿದ್ರೆ ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಿ. ಸುಳ್ಳ ಕೇಳಿ ಪ್ರೇಮ, ಇಲ್ಲಿ ಕೇಳು ನನ್ನ ಹೃದಯ ಬಡಿತನ. ಈ ಹೃದಯದಲ್ಲಿರುವ ನನ್ನ ಸಿರಿರಾಣಿಗೆ ಶುಭಾಶಯ ತಿಳಿಸಿದ ನಂತರವೇ ನಾನು ಕ್ರಿಕೆಟ್ ಪ್ರಾಕ್ಟೀಸ್ಗೆ ಹೋಗಿದ್ದು. ನೋಡಿ, ನೀವಂತೂ ಅಸಾಧಾರಣ ಬುದ್ಧಿವಂತ. ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಪ್ರತ್ಯಕ್ಷ ದೇವರನ್ನ ಪೂಜೆ ಮಾಡೋದಕ್ಕೆ ಹೋದ್ರೆ ನೀವು ನಿಮ್ಮ ಹೃದಯದಲ್ಲಿರುವ ದೇವತೆಯನ್ನ ಪೂಜೆ ಮಾಡ್ತಾ ಇದ್ದೀರಿ. ನಿಜವಾಗಿ ನೀವು ಜೊತೆಗಿರ್ಲಿಕ್ಕೆ. ಪ್ರೇಮ, ಕೋಟಿ ಜನರ ಪ್ರೀತಿ ಗೆದ್ದಿರೋ ಈ ಕ್ರಿಕೆಟ್ ಆಟಗಾರನಿಗೆ ಪ್ರೀತಿ ಎಂಬ ಅಮೃತವನ್ನು ಉಳಿಸಿದ ನೀನು ನಿಜಕ್ಕೂ ಅಸಾಮಾನ್ಯ. ನೋಡಿ, ಸಂತಸ ಅರಳುವ ಈ ಸಮಯದಲ್ಲಿ ಚಿಂತೆ ಮಾತೇಕೆ? ನಿಮಗೋಸ್ಕರ ರಚಿಸಿರುವೆನು ಒಂದು ಪ್ರೀತಿ ಕವನವಿದೆ. ಏನು ಕವನ ಬರ್ತೀವ? ಆ ನಿನ್ನ ಕವನವನ್ನು ಕಣ್ಣಿಂದ ನೋಡುವ ಮೊದಲೇ ಈ ನಿನ್ನ ಸ್ವೀಟ್ ಆದ ಧ್ವನಿಯಿಂದ ಒಮ್ಮೆ ಕೇಳಿದರೆ ಎಷ್ಟು ಚಂದ. ಹೇಳುವೆಯ ಪ್ರೇಮ? ಅಯ್ಯೋ, ನಾನು ಆಡದ ಇಲ್ಲಪ್ಪ, ನಂಗೆ ಹೇಳೋದಕ್ಕೆ ಬರೋದಿಲ್ಲ. ನಾನು ಹೇಳಿದ್ರೆ ನೀವೆಲ್ಲ ತುಂಬಾ ಪಾಸ್ಯ ಮಾಡ್ತೀವಿ. ಎಲ್ಲಾದ್ರೂ ಉಂಟಾ? ಕೋಗಿಲೆಯನ್ನೇ ನಾಚಿಸುವಂತಿದೆ ಈ ನಿನ್ನ ಕಂಠ. ಈ ಕಂಠವನ್ನು ಯಾರಾದ್ರೂ ಹಾಸ್ಯಕ್ಕೀಡು ಮಾಡಿದರೆ ಅವರ ಸೊಂಟ ಮುರಿಯುವ ಈ ನಿನ್ನ ಪ್ರೇತಮ. ನೀವು ಹಾಡು ಇಲ್ಲದ ಹಾಡುವ ಕೋಗಿಲೆ, ನೀವು ಹೇಳಿದಾಗ ಹಾಡದೆ ಇರೋದಕ್ಕೆ ಸಾಧ್ಯ. ಹಾಡು ಮತ್ತೆ
ವಾವ್ ವಾವ್ ಈ ಅನಾಥರ ಮೇಲೆ ಇಷ್ಟೊಂದು ಯಾಕೆ ಅಭಿಮಾನ? ಈ ಇಷ್ಟೊಂದು ದೊಡ್ಡ ಪ್ರಪಂಚದಲ್ಲಿ ನನಗಿರುವುದು ಎರಡೇ ಸತ್ತು, ಒಂದು ನೀನು, ಮತ್ತೊಂದು ಕ್ರಿಕೆಟ್. ಇವೆರಡನ್ನು ಜೋಪಾನವಾಗಿ ಕಾಪಾಡಿಕೊಳ್ಳುವುದೇ ನನ್ನ ಆದ್ಯ ಕರ್ತವ್ಯವಾಗಿದೆ. ನೋಡಿ, ಈ ನಿಮ್ಮ ಜವಾಬ್ದಾರಿನ ಜೋಡಕ್ಕೆ ನಿಮ್ಮ ಜೊತೆ ಇದ್ದಾಳೆ ಇಲ್ಲ. ಪ್ರೇಮ, ಹೊಸ ವರ್ಷ ಶುಭಾಶಯಗಳು ತಿಳಿಸಲು ಮನೆಯಲ್ಲಿ ಕಾಯ್ತಾ ಇದ್ದಾರೆ. ಹೊರಡೋಣವೇ?